ನೋಡ್ರಿ, ಈ ಪೊಲೀಸ್ ಸ್ಟೇಷನ್ ಈ ಸಬ್ ಇನ್ಸ್ಪೆಕ್ಟರ್ ನನಗೆ ಹಿ ಈಸ್ ಟ್ರೈಂಗ್ ಟು ಪುಷ್ ಮೀ ಔಟ್ ಆಫ್ ಹಿಸ್ ಪೊಲೀಸ್ ಸ್ಟೇಷನ್. ಇವರು ನನ್ನ ಬ್ಯಾಗ್ ಸ್ನ್ಯಾಚ್ ಮಾಡಿ ಎಲ್ಲಿಡ್ಕೊಂಡಿದ್ದಾರೆ. ನನ್ನ ಪ್ರಾಪರ್ಟಿಗೂ ಸೇಫ್ಟಿ ಇಲ್ಲ, ನನ್ನ ಹೆಲ್ತ್ ಸೇಫ್ಟಿ ಇಲ್ಲ. ಇಲ್ಲಿ ಸೊಳ್ಳೆಗಳ ಕಾಟ. ಅದ್ರ ಮೇಲ್ಗಡೆ ಇಲ್ಲಿ ಹೋಗಿ ಅಂತ ಅನ್ಬಿಟ್ಟು ಇನ್ಸ್ಪೆಕ್ಟರ್ ಕಳ್ಸಾರೆ, SP ಕಳ್ಸಿದ್ದಾರೆ, ಹಾಸನ್ SP ಕಳ್ಸಿದ್ದಾರೆ, ಆಮೇಲೆ ಹಾಸನ್ ಅಡಿಷನಲ್ SP ಕಳ್ಸಿದ್ದಾರೆ. ಅಂದ್ಮೇಲೆ ನನ್ನ ಕೆಲಸ ಮಾಡ್ಬೇಕಾ ಹೊರತು ಇದು ಒಂದು ಸಣ್ಣ ಈ GST ಪೇಪರ್ ಕೊಟ್ಬಿಟ್ಟು ಮನೆಗೆ ಹೋಗು ಅಂತಾರೆ. ನಾನ್ ಮನೆಗೆ ಹೋಗಕ್ ಹಾಸನದೊಳಲ್ಲ, 40 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಹಂಗಾಗಿ ಇದು ಇಷ್ಟು ಕಾಮನ್ ಸೆನ್ಸ್ ಇವ್ರಿಗೆ ಅರ್ಥ ಆಗೋದಿಲ್ಲ. ಯಾಕೆ ಜನಗಳಿಗೆ ನೀವು ಪ್ರತಿ ಸಲ ನಾಳೆ ಬಾ ಅಂತ ಯಾಕೆ ಹೇಳ್ತೀರಾ? ನನಗ್ ನಾಳೆ ಬಾ ಅಂತ ಯಾಕೆ ಹೇಳ್ತೀರಾ? ನಾಳೆ ಬಾ ಅಂತ ಯಾಕೆ ಹೇಳ್ತೀರಾ? ಬೆಳಗ್ಗೆ ಇನ್ಸ್ಪೆಕ್ಟರ್ ಅಲ್ಲ, ನಂಗೆ SP ಬೇಕು. ಇವಾಗ ಇಲ್ಲಿ ನನಗೆ ಹಾಸನ್ SP ಬೇಕು. ನಂಗಿಲ್ಲಿ ಅವ್ರ ನನ್ಗೆ ಕಳ್ಸಿರೋದು ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಕಳಿಸ್ಬೇಕಂತೆ ನೋಡ್ರಿ. ಹಿ ಈಸ್ ಆರ್ಡರಿಂಗ್ ದಿಸ್ ಪರ್ಟಿಕ್ಯುಲರ್ ಲೇಡಿ. ಇವ್ರದ್ದು ಕ್ಯಾಡರ್ ASI. ಇವರಿಗೆ ಆರ್ಡರ್ ಮಾಡ್ತಾ ಇರೋರು ಈ ಮಹಾಶಯರು. ಇವರು PSI ಬೈ ದ ನೇಮ್ ಪುನೀತ್. ಇವರು ಮಾಡ್ತಿದ್ದಾರೆ ಆರ್ಡರು ಏನಂತ, ಈ ಮೇಡಮ್ ASIಗೆ ಫೋರ್ಸಿಬಲಿ ನನ್ನ ಹೊರಗಡೆ ತಳ್ಳಿ ಅಂತ. ನಾನು ಕೇಳ್ತಾ ಇರೋದು, ನನ್ನ ಸ್ಕೂಟರ್ ಡ್ಯಾಮೇಜ್ ಮಾಡಿದ ಹಳೆ ಕಾಲದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಡ್ಯಾಮೇಜ್ ಮಾಡಿದ ಸ್ಕೂಟರ್, ನನ್ನ ಸ್ಕೂಟರ್ ಫೆಬ್ರವರಿಯಿಂದ ಇಲ್ಲಿ ತನಕ ಎಷ್ಟು ದಿನ ಆಯ್ತು ಟೈಮ್? ನಾನು ಬೇಕಾದಷ್ಟು ಸಲ ಬಂದೀನಿ, ಬೇಕಾದಷ್ಟು ಸಲ. ನನ್ನ ಕೈಯೇನು ತಳ್ಳದ ಮಾಡ. ಈಗ ಆಲ್ರೆಡಿ ಒಂದ್ಸಲ ಮಾಡಿದ್ದಾರೆ ಗೊತ್ತಾ? ಇಲ್ಲ ಆಲ್ರೆಡಿ ಎಲ್ಲರೂ ನೋಡ್ರಿ, ನನ್ನ ಇವರು ಮತ್ತಿರ್ಗ ನನ್ನ ಹಿಡಿದು ತಳ್ತಾ ಇದಾರೆ ನೋಡ್ರಪ್ಪ. ಅಯ್ಯೋ, ಮ್ಯಾನ್ ಹ್ಯಾಂಡ್ಲಿಂಗ್ ಹ್ಯಾಪನಿಂಗ್ ಬೈ ದಿಸ್ ಲೇಡಿ. ನಿಮಗೆ ಮಾಡ್ತಾ ಇಲ್ಲ ಮೇಡಮ್, ಬನ್ನಿ ನೀವು ಮಳೆ ಒಳಗೆ ತಳ್ತಾ ಇದ್ದಾರೆ ಮಳೆ ಒಳಗೆ ಬಂದು ನಮ್ಗೆ ಪೊಲೀಸ್ಗೆ ಟಾರ್ಚರ್ ಕೊಡ್ತಾ ಮಳೆ. ಇಲ್ಲಿ ಕೇಳ್ರಿ, ಇವರು ಟಾರ್ಚರ್ ನೀವು ಜೀಪ್ ನೀವಲ್ಲ ಕಳ್ಸೋದು, ಅದನ್ನ ಆರ್ಡರ್ ಮಾಡಿದ್ದು ಅಡಿಷನಲ್ SP ನೀವಲ್ಲ. ನೀವೆಲ್ರಿ ಕಳ್ಸಿದ್? ನಿಮ್ ಸ್ವಂತ ಜೀಪ್ ಅದು. ಜೀಪ್ ನಿಮ್ಮ ಅಪ್ಪನ ಪ್ರಾಪರ್ಟಿ ಅಲ್ಲ. ಅಲ್ಲಿ ಅದಿರೋದೇನೆ ಪಬ್ಲಿಕ್ಕಿಗೆ ಅಂತ ಅಂದ್ಬಿಟ್ಟು, ನಿಮಗಲ್ಲ, ಸ್ವಂತಕ್ಕಲ್ಲ ಅದಿರೋದು. ಒಳಗಡೆ ನಾನು ಕೂತಿದ್ರೆ ಇದು ನೋಡ್ರಿ, ಸಂದರ್ಶಕರಿಗೆ ಅಂತ ಕೂತ್ಕೊಳ್ಳಕ್ಕೆ ಅಂತ ಒಂದು ಜಾಗ ಮಾಡಿದ್ರಲ್ಲ, ಜಂಕ್. ಇಲ್ಲಿ ಎಲ್ಲ ಸೊಳ್ಳೆ ಕಾಟ ಜಾಸ್ತಿ ಉಂಟು. ಡೆಂಗು ಕಾಲದಲ್ಲಿ ಇದೀನಿ. ಇವ್ರು ನನಗೆ ಡೆಂಗು ಬರ್ಸ್ಬಿಟ್ಟು ಹೊರಗಡೆ ಬಿಸಾಕ್ಬೇಕು ಅಂತಿದಾರೆ ಜನ. ನಾವು ಒಳಗಡೆ ಹೋಗ್ತೀನಿ ನೋಡೋಣ. ಮತ್ತಿರ್ಗ ನನ್ನ ಹೇಳ್ಕೊಂಬಂದು ಆ ಹೆಂಗಸು ASI ಅವ್ರ ಹೆಸರೇನೋ ಕಡೆ ಪತ್ತೆ ಮಾಡ್ರಿ. ನನಗೆ ಮೊದಲೇ ಪೇಷಂಟ್ ನಾನು. ಅದ್ರ ಹೋಲ್ದಲ್ಲೇ ನನಗೆ ಟ್ಯಾಬ್ಲೆಟ್ಸ್ ತಗೋಬೇಕು ಅಂದ್ರೆ ನಾವು ಮನೆಗೆ ಹೋಗ್ಲೇಬೇಕು. ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ದೀಸ್ ಫೆಲೋಸ್, ದೇ ಹ್ಯಾವ್ ಟು ಅಡ್ರೆಸ್ ಮೈ ಕಂಪ್ಲೇಂಟ್. ಚೀಟಿ ಕೊಟ್ಬಿಟ್ಟು ಒಂದು GSTನ ನಮ್ ಕೈಲಿ ಇದನ್ನ ಆರ್ಡರ್ ಮಾಡಕ್ಕೆ ಹ್ಯಾಂಡಲ್ ಮಾಡಕ್ಕೆ ನಾಳೆ ಮಾಡ್ತೀವಿ ಅಂದ್ರೆ ಹೆಂಗಾಗುತ್ತೆ? ಝೀರೋ ಇರೋದು. ಟೈಮ್ ಏನು ಸಕಾಲ, ಪೊಲೀಸರಿಗೆ ಕೊಟ್ಟಿರೋ ಸಕಾಲ ಏನು? 0 ಟೈಮು. ಇವರಿಗೆ ಎಷ್ಟು ಸಲ ಹೇಳಿದ್ರು ಈ ಸೀಮೆ ಮಾಲ್ ಹ್ಯಾಂಡಲ್ ಮಾಡಿ ನನ್ನ ಮಾಲ್ ಹ್ಯಾಂಡಲ್ ಮಾಡ್ದ ಆ PSI ಪುನೀತ್ ಮತ್ತೆ ASI ಆ ಮೇಡಮ್ದು ನಮ್ಗೆ ಹೆಸರು ಗೊತ್ತಿಲ್ಲ. ಇವ್ರ ಮೇಲ್ಗಡೆ ಇಮಿಡಿಯೇಟ್ ಆಕ್ಷನ್ ಬೇಕು. ನನ್ನ ಸ್ಕೂಟರ್ನ ಫೆಬ್ರವರಿ ತಿಂಗಳಲ್ಲಿ ಡ್ಯಾಮೇಜ್ ಮಾಡಿ ಇನ್ನೂ ರಿಪೇರಿ ಮಾಡಿಸ್ಕೊಡ್ದಲೆ, ಇನ್ನೂಮೆ ಆ ಮನುಷ್ಯನ ಮೇಲ್ಗಡೆ FIR ಮಾಡ್ದಲೆ, ಅವ್ರ ಮನೆ ಆಕ್ಷನ್ ತಗೊಳ್ದಲೆ, ಡಿಸ್ಮಿಸ್ ಮಾಡ್ದಲೆ, ಅಮಾನತ್ ಮಾಡ್ದಲೆ, ಏನು ಮಾಡ್ದಲೆ ನಾನು ಕಾಯ್ಕೊಂಡೇ ಕೂತಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಈ ವೆಹಿಕಲ್ ಡ್ಯಾಮೇಜ್ ಮಾಡಿದಕ್ಕೆ ಸ್ಯೂಮೋಟೋ ಆಫ್ ದ ಆಕ್ಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ. ಏನ್ ಮಾಡೋದು ನೋಡಿ, ನಾನು ಏನ್ ಮಾಡ್ಬೇಕೀಗ? ಆಯ್ತು ಸರ್, ನಾನು ಇಲ್ಲೇ ಕೂತಿರ್ತೀನಿ. ಆಯ್ತಾ? ನಮ್ಮ ಅಡಿಷನಲ್ SPಗೆ ಹೇಳ್ತಾ ಇದ್ದೀನಿ, ನಮ್ಮ SPಗೆ ಹೇಳ್ತಾ ಇದ್ದೀನಿ, ಮೇಡಮ್ SPಗೆ ನಾನು ಇಲ್ಲೇ ಕೂತಿರ್ತೀನಿ. ನನಗೇನಾದ್ರು ಮತ್ತೆ ಏನಾದ್ರು ಸೊಳ್ಳೆ ಗಿಳ್ಳೆ ಕಡ್ದು ಈ ಜಾಗದಲ್ಲಿ ಸಂದರ್ಶಕರ ಜಾಗದಲ್ಲಿ ನನಗೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಜವಾಬ್ದಾರಿ ಯಾರ್ದಾಗತ್ತಾ ನೀವೇ ವಿಚಾರ ಮಾಡಿ. ದಿಸ್ ಈಸ್ ಗೋಯಿಂಗ್ ಟು ಗೋ viral and I'm going to tag KSP to this video.